ನಾವಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ಇಲ್ಲ ಹಾಳಕ್ಕಿಲ್ಲ, ಪ್ರೀತಿ ಗೆಲ್ಲಿ ಸೋಲ್ಲಿ ನಮ್ಮ ಪಾರು ಖುಷಿಗೋಸ್ಕರ ನಾನು ನಗ್ತೀನಿ. ಮಾವ ಎಲ್ಲಿ ಹೋದ್ರು? ಮಾವ ಮಾವ ಪಾರು, ಮಾವ ಎಲ್ಲಿ ಹೋಗಿದ್ದೆ? ಅದು ಅಲ್ಲಿ ಹೋಗ್ಲಿ ಬಿಡು. ಸಿದ್ಧಾರ್ಥಿನ ಹತ್ರ ಮಾತಾಡ್ಬೇಕು ಅಂತಿದ್ರು. ಸಿದ್ಧಾರ್ಥ್, ನನ್ನ ಹತ್ರ ಹೇಳಿದ್ದನ್ನ ಮಾವನ ಹತ್ರನೂ ಹೇಳು. ಶಿವು ಸರ್, ನಮ್ಮ ಲವ್ಗೋಸ್ಕರ ನೀವು ತಗೊಳ್ತಿರೋ ರಿಸ್ಕ್ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ನಾನು ಈಗಲೂ ನೆಮ್ಮದಿಯಾಗಿದ್ದೀನಿ ಅಂದರೆ ಅದು ನಿಮ್ಮಿಂದ. ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಪಾರು ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಿಲ್ಲ. ಈಗಲೂ ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ನಾನು ನಮ್ಮ ಹುಡುಗಿನ ಮನೆಗೆ ಕಳಿಸ್ಕೊಡ್ತಿದ್ದೀನಿ. ನೀವೇ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಈ ಮದುವೆನೂ ನೀವೇ ನಿಲ್ಲಿಸ್ಬೇಕು. ಈ ಕ್ಷಣ ಯಾರನ್ನಾರು ನಾನು ನಂಬ್ತಿದ್ದೀನಿ, ಡಿಪೆಂಡ್ ಆಗಿದ್ದೀನಿ ಅಂದರೆ ಅದು ನೀವು ಮಾತ್ರ. ಮರಿಬೇಡಿ, ನಾನೇನು ಬರ್ತೀನಿ. ಮಾವ ಮಾವ, ನಮ್ಮ ಹುಡುಗ ಹೆಂಗಿದ್ದಾನೆ? ಸಿದ್ಧಾರ್ಥ ಅಂದರೆ ನನಗೆ ಪ್ರಾಣ ಮಾವ. ಅವ್ರನ್ನ ತುಂಬ ಪ್ರೀತಿಸ್ತೀನಿ. ಯಾಕೆ ಗೊತ್ತಾ? ಅವ್ರು ಎಜುಕೇಟೆಡ್, ಎಲ್ಲ ತಿಳ್ಕೊಂಡಿದ್ದಾರೆ. ಹಾಗೆ ಡಾಕ್ಟ್ರು ಕೂಡ. ನಾನು ಡಾಕ್ಟ್ರು ಆಗಿರೋದ್ರಿಂದ ತನ್ನ ಆಸೆ ಕನಸುಗಳನ್ನೆಲ್ಲನೂ ಅರ್ಥ ಮಾಡ್ಕೋತಾರೆ. ಚಿಟಪಾರು, ಇಂಥ ಒಳ್ಳೆ ಹುಡುಗ ಸಿಕ್ಕಿರುವಾಗ ಬೇರೆ ಯಾರು ಇಷ್ಟ ಆಗಕ್ಕಿಲ್ಲ. ಆದರೆ ನಾವಿಬ್ರು ಒಂದಾಗಬೇಕು ಅಂತಂದರೆ ನೀನು ಇರಲೇಬೇಕು ಮಾವ. ನೀನು ಅದೇನು ಮಾಡ್ತೀವನೋ ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮಿಬ್ರು ಮದುವೆನ ನೀನೇ ಮಾಡಿಸ್ಬೇಕು ಮಾವ. ನೀನೇ ಹೇಳ್ತಿದ್ದಲ್ಲ ಮಾವ, ಇಷ್ಟ ಆಗದಿರೋರ ಜೊತೆ ಮದುವೆ ಆದರೆ ಜೀವನ ಚೆನ್ನಾಗಿರಲ್ಲ ಅಂತ. ಆ ಸೋಮೇಗೌಡನೇನಾದರೂ ನನ್ನ ಮದುವೆ ಆದರೆ ನಾನಂತೂ ಬದುಕಿರಲ್ಲ ಮಾವ. ನನ್ನ ಜೀವನ ಜೀವ ಎರಡೂ ನಿನ್ನ ಕೈಯಲ್ಲೇ ಇದೆ ಮಾವ. ಇಷ್ಟೊತ್ತಾದ್ರೂ ಶಿವನು ಪಾರ್ವತಿ ಯಾಕೆ ಇನ್ನೂ ಬಂದಿಲ್ಲ? ಅವರಿಬ್ರು ಹೊರಗಡೆ ಹೋಗಿರೋ ವಿಷಯ ಯಾರಿಗೂ ಗೊತ್ತಾಗದೇ ಇರ್ಲಿಪ್ಪ ದೇವ್ರೆ. ಎಲ್ಲಲ್ಲ ನಿನ್ ತಂಗಿ ಇರುಬವ, ಅದ್ಯಾಕೊಳ್ಳಿ ಆತ್ರಕ್ಕೆ ಬಿದ್ದೋ ನಂಗೆ ಗಾಡಿಯ. ಚಿಕ್ಕಮ್ಮನು ಕಾಣ್ತಾ ಇಲ್ಲ. ಚಿಕ್ಕಮ್ಮ ಅಲ್ಲೇ ಅವ್ರೆ, ಬಾ ಕೇಳಮ್ಮ. ಚಿಕ್ಕಮ್ಮ, ಪಾರು ಎಲ್ಲಿ? ಅದು ಪಾರ್ವತಿ ಶಿವ ಮನೆ ಹತ್ರ ಹೋಗಿದ್ದಾಳೆ. ಅವನ್ ಬಂತಕ್ಕೆ ಯಾಕೆ ಹೋಗೋಳೆ? ನಿನ್ನೆ ಉತ್ಸವದಲ್ಲಿ ತಂಗಿರೆಲ್ಲ ಮನೆಗೆ ಬಾ ಅಂತ ಪಾರ್ವತಿನ ತುಂಬಾ ಕೇಳ್ಕೊಳ್ತಿದ್ರಂತೆ.
ಅದಕ್ಕೆ ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ ಅಂತ ಅವ್ರ ಮನೆ ಹತ್ರ ಹೋಗಿದ್ದಾಳೆ. ನಾವು ಮನೆಗೆ ಹೋಗಿರೋಣ, ಅವಳು ಅಲ್ಲಿಗೆ ನೇರವಾಗಿ ಬಂದ್ಬಿಡ್ತಾಳೆ. ಆಗಾಗಿಲ್ಲ ಪರ್ಸು, ಶಿವಮಂತ ಹೋಗಿ ನೋಡ್ಕೊಂಡ್ ಬರುವ ನಡಿ. ಬತ್ತೆ ಬಿಡ್ಬಾವ ಪರ್ಸು. ಸರಿ ನಡಿ. ಪರ್ಚು ಏನಾಯ್ತು ಮಾವ? ಫೋನ್ ಬಂತು ಪಾರು. ಚಿಕ್ಕತ್ತೆ, ಹಲೋ ಶಿವು, ಇಲ್ಲಿ ದೊಡ್ಡ ಅನಾಹುತನೇ ಆಗೋ ತರ ಕಾಣ್ತಿದೆ. ಪರ್ಶನು ಸೋಮೇಗೌಡ ದೇವಸ್ಥಾನದ ಹತ್ರ ಬಂದಿದ್ರು. ಪಾರ್ವತಿ ನಿಮ್ಮನೆಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದೀನಿ. ಅವರಿಬ್ರು ನಿಮ್ಮನೆ ಕಡೆಗೆ ಹೊರಟಿದ್ದಾರೆ. ನೀನ್ ಬೇಗ ಅಲ್ಲಿಗೆ ಹೋಗಪ್ಪ. ಅಯ್ಯೋಯ್ಯೋ, ಸರಿ ಕಣತ್ತೆ. ಯಾಕೆ ಮಾವ, ಏನಾಯ್ತು? ಆ ಹುಡ ಸೋಮೇಗೌಡನು ಪರ್ಸುನು ನಿನ್ನ ನೋಡಿಕೊಂಡು ನಮ್ಮ ಮನೆ ತಾವ ಹೊಂಟವ್ರಂತೆ. ನಾವು ಬಿರ್ನೆ ಹೋಗ್ಬೇಕು. ಮಾವ ಮತ್ತೆ ಬೇಗ ನಡಿ. ಸರಿ ಅಣ್ಣ, ಹೇಳ್ತೀನಿ. ಅವ ಎಲ್ಲಿದ್ದೀರವ? ಬೇಗ ಬನ್ನಿ, ತುಂಬಾ ಅರ್ಜೆಂಟು. ಬೇಗ ಬರ್ರವ. ನೋಡ್ರವ, ಆ ಪರ್ಸು ಮತ್ತು ಸೋಮೇಗೌಡ ಇಲ್ಲಿ ಬತ್ತವ್ರಂತೆ. ಅದಕ್ಕೆ ಎಲ್ಲಿ ಅಂತ ಕೇಳಿದ್ರೆ ಒಳಗವ್ರೆ ಅಂತ ಮೆಂಟೈನ್ ಮಾಡ್ಬೇಕಂತೆ. ಗೊತ್ತಾಯ್ತೇನ್ರವ? ಏನು ಅತ್ತಿಗೆ ಇಲ್ಲವಳೆ ಅಂತ ಹೇಳ್ಬೇಕಾ? ಅಲ್ಲ, ಪಾರು ಯಾಕೆ ಇಲ್ಲಿರ್ತಾಳೆ? ಅತ್ತಿಗೆ ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗಿದ್ದಾರೆ? ಎಲ್ಲೋ ಏನೋ ನಡೀತಾ ಇದೆ ಅನ್ಸುತ್ತೆ. ಸಮಥಿಂಗ್. ತಿರುಗಿಸ್ಕೊಂಡ್ ಬಾ. ಅಕ್ಕ, ಅವ್ರು ಬಂದ್ರು. ಅಕ್ಕ, ನಾನು ಹೋಗಿ ನೋಡ್ತೀನಿ ಕಣೆ. ಬೇಡ, ನಾನೇ ಹೋಗ್ತೀನಿ. ನೀವು ಆ ಕಡೆ ಇರಿ. ಪರ್ಸು, ಬಾವಾ, ಅವಳೇನಾನ ಇಲ್ಲಿ ಇಲ್ಲ ಅನ್ಲಿ, ಆಮ್ಯಾಕೆ ಮಾತಾಡೋದು? ರತ್ನ, ನೀನ್ ಬಂದ? ಎಲ್ಲ ನನ್ನ ತಂಗಿ ವಾಶ್ರೂಮಲ್ಲಿ ಇದ್ದಾಳೆ. ಬೇಗ ಬರ ಕೇಳಿ ಪರ್ಸು. ಮತ್ತೆ ಇರ್ಬಾವ. ಆಮ್ಯಾಕೆ ರತ್ನ, ಅಣ್ಣ ಇಲ್ಲ? ಅಣ್ಣ ಅಂಗಡಿಗೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ. ಕಾಫಿ ಟೀ ಏನಾದರೂ? ನೀನೇನು ಕೊಟ್ಟು ನಾನು ಬ್ಯಾಡ ಅನ್ನಕ್ಕಿಲ್ಲ ರತ್ನ, ಕೊಡು. ನೀನ್ ಮಾಡಿರೋ ಕೆಲ್ಸದ ಬಗ್ಗೆ ಅಣ್ಣಂಗೆ ಒಂದ್ ಮಾತು ಹೇಳಿದ್ರು ಅವ್ನು ನಿನ್ ಸುಮ್ಮನೆ ಬಿಡಲ್ಲ ಕಣ. ಮಾವನ್ ದೇವ್ರು ಅನ್ಕೊಂಡಿರೋ ನಮ್ಮ ಅಣ್ಣಂಗೆ ನಿಜ ಗೊತ್ತಾದ್ರೆ ಪರಿಸ್ಥಿತಿ ಕೈ ಮೀರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇದನ್ನೆಲ್ಲ ಸಹಿಸ್ಕೊತಿದ್ದೀನಿ. ಕಾಫಿನೋ ಟೀನೋ ಮಾಡ್ಕೊಡ್ಬೇಕು. ಸರಿ ಬಾ. ಅಯ್ಯೋ ಪಾರು, ಏನಾಯ್ತು ಮಾವ? ಅಲ್ಲಿ ನೋಡು ಪಾರು. ಅಯ್ಯೋ ಮಾವ, ಇವಾಗ ಏನ್ ಮಾಡೋದು? ಇರು. ಇಳ್ಕೊ ಪಾರು. ಬೆನ್ನಿ ಬಿಟ್ಟು ಬೇತಾಳಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಸುಮ್ಮನೆ ಇರುತ್ತೆ. ಸೋಮೇಗೌಡ ಇದ್ದಾನಲ್ಲ, ಬೆಳಿಗ್ಗೆ ಅಂಟು ಪ್ರಾಣಿ. ಏನು ಮಾವ ಮಾಡತ್ತಿವಾಗ? ಏನೋ ಒಂದು ಮಾಡೋಣ ಇರು. ಮಾವ, ಚಿಕ್ಕಮ್ಮ ಬೇರೆ ನಿಮ್ಮನೇಲಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾವಿಬ್ರು ಹೋಗ್ಬೇಕು ಅಂದ್ರೆ ಅವ್ರನ್ನ ತಾಟ್ಕೊಂಡೆ ಹೋಗ್ಬೇಕು ಮಾವ. ಏನಾದರೂ ಸಿಕ್ಕಾಕೊಂಡ್ರೆ ನಾಳೆನೇ ಅಪ್ಪ ನನ್ನ ಮದುವೆ ಮಾಡ್ಬಿಡ್ತಾರೆ. ಏನಾದರೂ ಯೋಚನೆ ಮಾಡಿ ಮಾವ. ಅಯ್ಯೋ ಪಾರು, ನೀನೇ ಭಯ ಬಿದ್ರೆ ನಂಗೆ ತಲೆನೇ ಓಡಕ್ಕಿಲ್ಲ. ಒಸಿ ಇರು, ಏನಾದ್ರು ಯೋಚನೆ ಮಾಡೋಣ. ಅಯ್ಯೋ ಮಾವ,
ಏಟೊತ್ತು ಬೇಗ ಬರೋ ಕೇಳಿ ಪರ್ಸು. ಬತ್ತಳಿರ್ ಬಾವ. ಕಾಫಿ. ನಿಮಗೆ ಕಾಫಿ ಬೇಡ, ಇನ್ನು ಏಟೊತ್ತು ಆಯ್ತದೆ. ಕರಿ ಪಾರ್ವತಿನ. ಕರಿತೀನಿ ಕರಿತೀನಿ. ಅಣ್ಣ ಇನ್ನೂ ಬಂದಿಲ್ವಲ್ಲ, ಏನ್ ಮಾಡೋದು? ಓ ಪರ್ಶು, ಯಾವ ಬಂದೆ? ಓ ಜೊತೆ ಗೌಡ್ರನ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಗೌಡ್ರೆ ಕತ್ ಸರಿ ಆಯ್ತಾ? ನೋವಿಳಿತಾ? ಏನೇನು ಇಳಿಸ್ಬೇಕು ಎಲ್ಲ ಒಟ್ಟಿಗೆ ಇಳಿಸ್ತೀನಿ. ಇಳಿಸಿರಂತೆ, ಮೊದಲು ಈ ಮೂಟೆ ಇಳಿಸ್ಬಿಟ್ಟು ಬರ್ತೀನಿ. ಅಣ್ಣ ಬಂದ ಕಂಡ್ರೆ. ಪರ್ಸು ಬಂದೆ. ಪರ್ಸು, ಮೂಟಿಯೊಳಗೆ ಬೆಳ್ಳು. ಬಾಬಾ ನೀನು ಒಳ್ಳೆ ಮೂಟೆ ಒಳಗೆ ಬೆಳ್ಳಂಗೆ ಬರ್ತದೆ. ಅಣ್ಣ, ಪಾರು ನೋಡ್ಕೊಂಡ್ ಬಂದಿದ್ದಾರೆ. ಪಾರು ಎಲ್ಲಿ? ದೇವಸ್ಥಾನದಿಂದ ಪಾರು ಮನೆಗೆ ಬಂದ್ಲಲ್ಲವಾ? ಅಣ್ಣೋ, ಅಂಗಡಿಲಿ ಇಳಿಸ್ಬೇಕಾಗಿದೆ ರೇಷನ್ ಮೂಟೆನ ಮನೆಗೆ ತಂದ್ಬಿಟ್ಟಿದ್ದಿಲ್ಲಣ್ಣೋ. ಹ್ಞೂ. ಏಯ್ ಸುಮ್ಕಿರ್ಲ. ಇದು ರೇಷನ್ ಅಲ್ಲ, ಜನರೇಷನ್ನು. ಪಾರು, ಕುಂಕುಮ ತಂದಿರು. ಕುಂಕುಮ ತಕ್ಕ. ಪಾರು, ನಾ ಹೋಯ್ತೀನಿ, ಆಮೇಲೆ ಬಾ. ಬರ್ತೀನಿ. ಥ್ಯಾಂಕ್ ಯು. ಬರ್ತೀನಿ. ಪರ್ಸು ಏನ್ ಸಮಾಚಾರ? ಒಳಗೆ ಬರೋದಲ್ವಾ? ಪರವಾಗಿಲ್ಲ. ಪಾರು, ಪಾರು ಎಷ್ಟೊತ್ತು? ಬಂದೆ ಅಣ್ಣ. ಬಾವಾ, ನಾನು ಹೇಳಿಲ್ವಾ ನನ್ನ ತಂಗಿನ ಮಾತು ಮೀರಕ್ಕಿಲ್ಲ ಅಂತ? ನೀನು ಸುಮ್ಮನೆ ಹೋದ್ರೆ ಅವ್ರು ಗೊತ್ತಾಗಕ್ಕಿಲ್ವಾ? ನಡಿಲ್ಲ, ಅಂಗಡಿ ತಕ್ಕೋಣ. ತಗ ಅದನ್ನ. ನಡಿ, ಹುಡುಗರು ಕಾಯ್ತಾ ಇರ್ತಾರೆ. ಬರೋ. ಬರ್ತೀನಿ ಮಾವ. ಬಾಯ್ ರಮ್ಯಾ. ಬಾಯ್ ರಶ್ಮಿ. ಅಣ್ಣ ಅತ್ತಿಗೆ ಹೆಂಗ್ ಕುಂಕುಮ ಕೊಟ್ಟ ನೋಡಿದ್ರ ಅಲ್ವಾ? ಆ ಕತ್ ಮುರಿದೋಗಿರೋನ್ ಜೊತೆ ಅತ್ತಿಗೆ ನೋಡಕ್ಕೆ ಆಗ್ತಾ ಇಲ್ಲ. ಹ್ಞೂ, ಕತ್ ಪೂರ್ತಿ ಮುರಿದೋಗಿದ್ದಿದ್ರೆ ಅಣ್ಣನ ಜೊತೆನೆ ಮದ್ವೆ ಆಗಿರೋದೋ ಏನೋ. ನೀವ್ ಹೇಳೋದೆಲ್ಲ ನಿಜ ಆಗ್ಬಾರ್ದಾ? ಪಾರುನೇ ನಮ್ಗೆ ಅದಕ್ಕೆ ಆಗ್ಬಾರ್ದ ಅನಿಸ್ತಾ ಇದೆ. ಅಯ್ಯೋ, ಆ ಜ್ಯೋತಿಷಿಗಳು ಹೇಳಿದ್ರಲ್ಲ ನಮ್ಮೆಲ್ಲರಿಗಿನ್ ಮುಂಚೆ ಅಣ್ಣಂದೇ ಮದ್ವೆ ಆಗೋದು ಅಂತ. ಅದು ಪಕ್ಕ ನಿಜ ಆಗತ್ತೆ.
ಯಾಕೋ ಪಾರುನೇ ನಮಗೆಲ್ಲ ಅದಕ್ಕೆ ಯಾಕೆ ಬರ್ತಾಳೆ ಅಂತ ನನ್ನ ಮನ್ಸು ಹೇಳ್ತಿದೆ ಕಣ್ರೆ. ಬಂದರೆ ಸಾಕು. ದ್ಯಾವ್ರೆ ನೀನಿಂಗ್ ಮಾಡ್ಬೋದಾ ನಂಗೆ? ಮನ್ಸಲ್ಲಿ ನನ್ನ ತಂಗಿರ್ ಮದುವೆ ಮಾಡಬೇಕು ಅಂತ ಯಾವಾಗಲೂ ಅನ್ಕೋತಿದ್ದೆ. ಆದ್ರೆ ನಂಗೆ ಗೊತ್ತಿಲ್ದಂಗೆ ನನ್ನ ಮನ್ಸಲ್ಲಿ ಪ್ರೀತಿ ಬಿಟ್ಬಿಟ್ಟು ಬಾಗ್ಲಾಕೊಂಬಿಟ್ಟೆ ಅಲ್ವಾ? ಅಲ್ಲ, ನನ್ನ ಏನ್ ದ್ವೇಷ ಇತ್ತು ನಿಂಗೆ? ಸರಿ ಆಯ್ತು ಬಿಡು. ನನ್ಗಿರೋ ನೀನೊಬ್ಬನೇ ಅನ್ನೋ ಭಾವನೆಯಲ್ಲಿ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಮಾವ. ನೀನೇ ನಂಬಿದ್ದೀನಿ. ದಯವಿಟ್ಟು ಈ ಮದುವೆ ನಿಲ್ಸು ಮಾವ. ಪಾರು ನೋಡಿದ್ರೆ ನಿನ್ನೆ ನಂಬ್ಕೊಂಡಿವ್ನಿ ಅಂತಾಳೆ. ಮಾವನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ಟವ್ರೆ. ಜೀವ ಕೊಟ್ಟವಳು ಮಾತು ಉಳಿಸ್ಕೊಳಕ್ ಹೋದ್ರೆ ಜೀವನ ಕೊಟ್ಟವರು ಕೊನೆ ತನಕ ಅವಮಾನ ಅನ್ಭವಿಸಂಗಾಯ್ತದೆ. ಹಂಗಂತ ಮಾವನ್ ಮಾತು ಕೇಳಂಗಿಲ್ಲ. ಕೇಳ್ಕೊಂಡ್ರೆ ಪಾಪ ಪಾರು ಜೀವನ ಸಂಕಷ್ಟಕ್ಕೆ ಸಿಲ್ತೈತೆ. ಏನ್ ಮಾಡ್ಲಿ ನಾನು? ಪಾರು ಹಲೋ ಮಾವ. ಹಲೋ ಪಾರು. ಏನಾದರೂ ಯೋಚನೆ ಮಾಡ್ದ? ಏನ್ ಪಾರು, ಏನ್ ಯೋಚನೆ? ಏನ್ ಮಾವ ನೀನು ಎಲ್ಲ ಮತ್ತೆ ಮೊದಲಿಂದ ಹೇಳ್ಬೇಕಾ? ಮದ್ವೆ ನಿಲ್ಸೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ದ ಅಂದೆ. ಮಾವ, ಪ್ರೀತಿ ಕಳ್ಕೊಳ್ಳೋದ್ರ ಭಯ ಇದೆಯಲ್ಲ, ಅದನ್ನ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದನ್ನು ಅನುಭವಿಸಿದ್ರೆ ಮಾತ್ರ ಅದ್ರ ನೋವು ಏನು ಅಂತ ಗೊತ್ತಾಗೋದು. ನೋಡು ಮಾವ, ನಾನಂತೂ ಆ ಸೋಮೇಗೌಡನ್ನ ಮದ್ವೆ ಆಗೋದಕ್ಕೆ ರೆಡಿ ಇಲ್ಲ. ಪ್ಲೀಸ್ ಹೇಗಾದರೂ ಮಾಡಿ ಮದ್ವೆನ ಕ್ಯಾನ್ಸಲ್ ಮಾಡಿಸ್ಬಿಡು ಮಾವ. ಮಾವ ಮಾವ ಕೇಳಿಸ್ತಿದ್ಯಾ? ನೀ ನನಗೆ ಮಾತು ಕೊಟ್ಟಿದ್ಯಾ ಮಾವ? ಹೇಗಾದರೂ ಮಾಡಿ ಮದ್ವೆನ ನಿಲ್ಲಿಸ್ಬಿಡು ಪ್ಲೀಸ್, ನನ್ನ ರಿಕ್ವೆಸ್ಟು. ರಾಜ ಅವ್ವ ಅವ್ವ, ನಾನು ಮೈಸೂರಿಗೆ ಹೋಗಿ ಜಿಮ್ ಓಪನ್ ಮಾಡ್ತೀನಲ್ಲ, ಆಗ ನೀನ್ ದೊಡ್ಡ ಫೋಟೋ ಹಾಕ್ತೀನಿ. ನೀನ್ ಬೇಡ ಅಂತ ಹೇಳ್ಬಾರ್ದು. ಅಯ್ಯೋ ಮಗರಾಯ, ಮೊದ್ಲು ಹಾಲು ಕುಡಿ. ಫೋಟೋ ಇರ್ಲಿ, ನಿಮ್ಮ ಅಪ್ಪ ಈಗ ಬಂದ್ರೆ ಹಾಲು ಕುಡಿಯಕ್ಕೂ ಬಿಡಕ್ಕಿಲ್ಲ ಆಮೇಲೆ. ಕರೆಕ್ಟಾಗಿ ಹೇಳ್ದೆ ಕಣವು. ಏ ಮೈಗಳು ನನ್ನ ಮಗನೇ, ಏನೋ ಮಾಡ್ತಾ ಇದೀಯಾ? ಹೇಳ್ತಿದ್ದಕ್ಕೆ ಬಂದಲ್ಲವ ನಿನ್ ಗಂಡ. ಕುಡಿ. ಏನೋ ಮೇಯ್ತಾ ಇದ್ದಾನೆ. ನಾಳೆ ಫಿಸಿಕಲ್ ಟೆಸ್ಟ್ ಐತೆ. ಏನ್ಲಾ, ಏನು ತಯಾರಿನೇ ಕಾಣ್ತಾ ಇಲ್ಲ? ಅದೇ ಮತ್ತೀಗ ಹೀರೋನೊಬ್ಬ ಗಂಡ್ ಮಗನ್ನ ಗಡಿಗೆ ಕಳಿಸ್ತೀನಿ ಅಂತಿದ್ದೀರಲ್ಲ, ಏನು ಅನ್ಸಕ್ಕಿಲ್ವಾ? ಇಲ್ಲೇ ಜಿಮ್ಮು ಓಪನ್ ಮಾಡ್ಕೊಂಡು ಕಣ್ ಮುಂದೆನೆ ಇರ್ಲಿ ಬಿಡಿ. ಆಹಾ, ತಾಯಿಯೇ ದೇವ್ರು. ಎಲ್ಲ ತಾಯಿಂದ್ರು ನಿನ್ನಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಕ್ಕದ ದೇಶದವನು ಗನ್ ಹಿಡ್ಕೊಂಡು ಬಾಗಿಲ್ದವ ಬರ್ತಾನೆ. ದೇಶ ಸೇವೆಯೇ ಮಹಾಸೇವೆ. ಆ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗಕ್ಕಿಲ್ಲ ಕಣ್ಣ. ಬರ್ದಿದ್ದೆ ಹೋಗು, ಅದು ಬಿಟ್ಟು ಜಿಮ್ ಓಪನ್ ಮಾಡ್ತಾನಂತೆ. ಜಿಮ್ಮು ಏ ಅಪ್ಪ, ನೀನೇನಾರು ಹೇಳು, ನಾನು ಹೋಗಕ್ಕಿಲ್ಲ. ನಾನು ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಅದು ಹೆಂಗ್ ಓಪನ್ ಮಾಡ್ತೀಯೋ ನಾನು ನೋಡ್ತೀನಿ. 1 ಎಕರೆ ಹೊಲ ಮಾರಾದ್ರೂ ಸರಿ, ನಾನು ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಏ ಮತ್ತೆ ಹೊಲದ ವಿಷಯಕ್ಕೆ ಬರ್ತೀಯಲ್ಲ, ಇರ ನೀನು. ಇವ್ರಿಗೆ ಹೇಳ್ಬಿಟ್ರೆ ನಂಗೆ ಹೋಗ್ಬಿಡ್ಬೇಕಂತ. ಏಯ್ ಏನ್ಲ ಅಂದೆ? ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅಂದೆ. ನಿಮ್ಮ ಅಪ್ಪ ಕಂಡ್ಲ ನಾನು. ನಿಲ್ಸಣ ಏನಣ್ಣ ಎದೆ ಮುಟ್ಟಕ್ ಬೆಳೆದಿರೋ ಮಗನ್ಗೆ ಹಿಂಗ್ ಕೊಡ್ತಾರ? ಮೈಗಳು ನನ್ನ ಮಗ ಶಿವು ಇವನು. ನಿನ್ನಂಗೆ ಬದುಕೋದನ್ನ ಕಲಿ ಅಂತೇಳಿ 1000 ಸರಿ ಹೇಳಿವ್ನಿ, ಕೇಳ್ತಾನ? ನೀನಾರು ಹುಸಿ ಹೇಳು ಶಿವು. ಆರ್ಮಿ ಕೆಲಸ ಅವನ ಅನ್ನಕ್ಕೊಂದು ದಾರಿ ಆಯ್ತದೆ. ನನ್ ಮಾತೆ ಕೇಳಲ್ಲ ಅಂತಾನೆ. ಅಣ್ಣ ಇರೋಣ, ನಾ ಮಾತಾಡ್ತೀನಿ. ಇರೋಣ ಸೀನಾ, ಬಾರ್ಲಾ ಸೀನಾ, ಬಾರ್ಲಾ ಸೀನಾ.
ಯಾವ ಅಪ್ಪ ಅಮ್ಮನು ಅವ್ರ ಮಕ್ಳಿಗೆ ನೋವು ಮಾಡ್ಬೇಕು ಅಂತ ಹಿಂಗೆ ನಡ್ಕೊಳಕಿಲ್ಲಕಲ್ಲ. ನಾವು ಹೋದ್ಮೇಕೆ ನಮ್ಮ ಮಕ್ಳ ಗತಿ ಏನಾಯ್ತದೋ ಅನ್ನೋ ಯೋಚನೆಯಲ್ಲಿ ಹಿಂಗೆ ಮಾಡ್ತಾರೆ ಅಟ್ಟೆ. ಒಂದೇ ಒಂದ್ಕಿತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋತೀವಿ ಅನ್ನೋ ನಂಬಿಕೆ ಬರ್ಸ್ಬಿಟ್ರೆ ಅವ್ರು ತಣ್ಣಗಾಗ್ಬಿಡ್ತಾರೆ. ಅವ್ರಿಗೋಸ್ಕರ ಒಂದ್ಕಿತ ಹೋಗ್ಬಾರ, ಒಂದೇ ಒಂದ್ಕಿತ. ಆಯ್ತು ಹೋಯ್ತೀನಿ, ಅರೆ ನಾನು ಜಿಮ್ ಹತ್ರ ಬಿಡಕ್ಕಿಲ್ಲ. ಆಯ್ತು ಸರಿ ಕಣಪ್ಪ, ಇದು ನಮ್ಮ ಜಿಮ್ಸಿನ ಬರಲ್ಲ. ಏನಂದ ಮೈಗಳು ನನ್ನ ಮಗ? ಮಾತಪ್ಪಣ, ನಾನೆಲ್ಲ ಮಾತಾಡೀನಿ. ಸೀನಾ ಹೋಯ್ತಾನಂತೆ.